ನಮಸ್ಕಾರ ಪ್ರಿಯರೇ. ಅಣಲೆಕಾಯಿಯ ಔಷಧಿಯ ಮಹತ್ವ ಕುರಿತು ಒಂದು ಕಿರುಕವನ. ಅರಿತಿಹುದು ಅಣಲೆ ಮಲಬದ್ಧತೆಯ ಅಳಲು, ನೀಡಿಹುದು ಮಾನವಗೆ ಔಷಧಿಯ ಕಡಲು. ಅರಿತಿಹುದು ಅಣಲೆ ಮಲಬದ್ಧತೆಯ ಅಳಲು, ನೀಡಿಹುದು ಮಾನವಗೆ ಔಷಧಿಯ ಕಡಲು. ಅಣಲೆಕಾಯಿಯ ಸಿಪ್ಪೆಯ ತೆಗೆದು ಆಕಳ ಹಾಲಿನಲ್ಲಿ ಬೀಸಿ ಅರೆದು ಕುಡಿಯೇ. ಅಣಲೆಕಾಯಿ ಸಿಪ್ಪೆಯ ತೆಗೆದು ಆಕಳ ಹಾಲಿನಲ್ಲಿ ಬೀಸಿ ಅರೆದು ಕುಡಿಯೇ. ಆಗದ ಮಲ ವಿಸರ್ಜನೆ ಕೂಡಲೇ ಆಗುವುದು ಮಾಡುತ್ತಾ ಗರ್ಜನೆ. ಆಗದ ಮಲ ವಿಸರ್ಜನೆ ಕೂಡಲೇ ಆಗುವುದು ಮಾಡುತ್ತಾ ಗರ್ಜನೆ. ಅರಿತಿಹುದು ಅಣಲೆ ಮಲಬದ್ಧತೆಯ ಅಳಲು, ನೀಡುವುದು ಮಾನವಗೆ ಔಷಧಿಯ ಕಡಲು. ಔಷಧಿಯ ಕಡಲು. ಸಸ್ಯನಾಡಿ ಜೀವ ಉಳಿಸು ಮಾತೆ. ಸಸ್ಯನಾಡಿ ಜೀವ ಉಳಿಸು ಮಾತೆ. ಪ್ರಿಯ ವೀಕ್ಷಕರೇ, ಈಗ ತಾವು ನೋಡುತ್ತಿರುವುದು ಅಣಲೆಕಾಯಿಯ ಮರ, ಅಣಲೆ ಮರ. ಇದು ಸಾಮಾನ್ಯವಾಗಿ ಕಾಡಿನಲ್ಲಿ ಬೆಟ್ಟಗುಡ್ಡಗಳಲ್ಲಿ ಕಾಣಸಿಗುತ್ತದೆ. ಇದರ ಹಸಿದಾದ ಕಾಯಿಯನ್ನು ತಂದು ಒಂದು 4-5 ಕಾಯಿಯ ಸಿಪ್ಪೆಯನ್ನು, ಅಂದರೆ ಬೀಜದ ಮೇಲಿನ ಭಾಗವನ್ನು ತೆಗೆದು 1 ಲೋಟ ಆಕಳ ಹಾಲಿನಲ್ಲಿ ಬೀಸಿ ಅದನ್ನು ಕುಡಿಯುವುದರಿಂದ ಒಂದು ವಾರದಿಂದ ಮಲವಿಸರ್ಜನೆ ಆಗದೇ ಇದ್ದಂತಹ ಮಲ ವಿಸರ್ಜನೆ ಕಾರ್ಯ 1 ತಾಸಿನೊಳಗೆ ನಡೆದು ಹೋಗುತ್ತದೆ. ಅಂದರೆ 1 ತಾಸಿನಲ್ಲಿ ಮಲವಿಸರ್ಜನೆ ಆಗುತ್ತದೆ. ಈ ಅಣಲೆಕಾಯಿಯ ಚೂರ್ಣ ಗ್ರಂಥಿ ಅಂಗಡಿಗಳಲ್ಲಿ, ಆಯುರ್ವೇದಿಕ ಔಷಧಿ ಅಂಗಡಿಗಳಲ್ಲಿ ಲಭ್ಯವಿರುತ್ತದೆ. ಈ ಚೂರ್ಣವನ್ನು ಆಕಳ ಹಾಲಿನಲ್ಲಿ ಅಥವಾ ಮಜ್ಜಿಗೆಯಲ್ಲಿ ಕದಡಿ ಅದನ್ನು ಕುಡಿಯುವುದರಿಂದ ಮಲ ವಿಸರ್ಜನೆ ಕಾರ್ಯ ಸರಳವಾಗಿ ನಡೆಯುತ್ತದೆ. ಮಲಬದ್ಧತೆ ಆದಲ್ಲಿ ಕೂಡಲೇ ನಿವಾರಣೆ ಆಗುತ್ತದೆ. ತಾವು ಈಗ ಹಸಿದ ಕಾಯನ್ನು ನೋಡಬಹುದು. ಅಂಗೈಯಲ್ಲಿರುವ ಒಣಗಿದ ಹಾಗೂ ಹಸಿದ ಕಾಯನ್ನು ತಾವು ನೋಡ್ತಾ ಇದ್ದೀರಿ. ಅಣಲೆ ಚೂರ್ಣದಿಂದ ಹಲ್ಲುಜ್ಜಿದರೆ ದಂತರೋಗ ನಿವಾರಣೆ ಹಾಗೂ ಹಲ್ಲು ಬಿಳಿದಾಗಿ ಹೊಳಪು ಬರುವುದು. ಅಣಲೆ ಬೀಜದ ಚೂರ್ಣ, ಕಲ್ಲು ಸಕ್ಕರೆ, ಜೇನುತುಪ್ಪ ಇವುಗಳ ಮಿಶ್ರಣದ ಸೇವನೆಯಿಂದ ಸ್ತ್ರೀರೋಗ, ಬಿಳಿ ಸೆರಗು ಶಮನ. ಇದಕ್ಕೆ ಹರಡ, ಅಣಲೆಕಾಯಿ ಮರ, ಹರಿತಕಿ, ಹರಡ್ ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ. ಇದರ ಸೇವನೆಯಿಂದ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲವಾಗಿ ಸಾಕಷ್ಟು ಉಲ್ಲೇಖಗಳಿವೆ. ಅಲ್ಲದೆ ಇದು ಆರೋಗ್ಯಕ್ಕೆ ಚೈತನ್ಯದಾಯಕ ಹಾಗೂ ಸರ್ವರೋಗ ನಿವಾರಕ ಕೂಡ ಆಗಿದೆ. ಇದರ ಚೂರ್ಣವನ್ನು ಸಕ್ಕರೆಯೊಂದಿಗೆ ಬಿಸಿ ನೀರಿನಲ್ಲಿ ಕದಡಿ ಊಟಕ್ಕಿಂತ ಒಂದು ಅರ್ಧ ಅಥವಾ 1 ಗಂಟೆ ಮುಂಚೆ ಕುಡಿಯುವ ಕ್ರಮವನ್ನು ಜಾರಿಯಲ್ಲಿ ಇಟ್ಕೊಂಡ್ರೆ ಬುದ್ಧಿಬಲ, ಜ್ಞಾಪಕ ಶಕ್ತಿ ಹಾಗೂ ಶರೀರದ ಇಂದ್ರಿಯಗಳ ಚಟುವಟಿಕೆ ವರ್ಧನೆಗೆ ಸಹಕಾರಿ. ಅಲ್ಲದೆ ವಾತ, ಪಿತ್ತ, ಕಫ ಈ ತ್ರಿದೋಷಗಳನ್ನು ನಿವಾರಣೆ ಮಾಡುವಂತಹ ಸಾಮರ್ಥ್ಯ ಹೊಂದಿದೆ. ಇದರ ಮಹತ್ವವನ್ನು ತಾವು ಉಳಿದವರಿಗೂ ಹಂಚಿ.